ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು. ಈ ಸಿನಿಮಾ ಬಗ್ಗೆ ಹೇಳಬೇಕನ್ನೋದಕ್ಕಿಂತ ಮುಂಚೆ ನಮ್ಮ ಪ್ರೊಡಕ್ಷನ್ ಹೌಸು ಮತ್ತು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ತೀನಿ. ಸೊ ARK ಮೂವೀಸ್ ಬ್ಯಾನರಲ್ಲಿ ಬರ್ತಾರಂಥ ಈ ನೋಡಿದ್ದು ಸುಳ್ಳಾಗಬಹುದು ಸಿನಿಮಾಗೆ ನಮ್ಮ ಅನಿಲ್ ಸರ್ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಅವರೇ ಹೀರೋಗಿ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅವರು ಫಸ್ಟ್ ಟೈಮು ಇಂಡಸ್ಟ್ರಿಗೆ ಕಾಲಿಡೋದ್ರ ಜೊತೆಗೆ ಒಂದಷ್ಟು ಹೊಸಬರಿಗೆ ಅವಕಾಶನ ಕೊಟ್ಟಿದ್ದಾರೆ. ಸೊ ಆ ಒಂದು ವಿಷಯಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಯಾಕಂದರೆ ಅವರು ಚಿತ್ರರಂಗಕ್ಕೆ ಕಾಲಿಡೋದ್ರ ಮುಖಾಂತರ ಒಂದಷ್ಟು ಪ್ರತಿಭೆಗಳನ್ನ, ಆ್ಯಕ್ಟ್ರಸ್ನ ಮತ್ತು ಟೆಕ್ನಿಷಿಯನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಮೊದಲನೇದಾಗಿ ನಾನು. ಸೊ ಇದು ನನಗೆ ಮೊದಲನೇ ಸಿನಿಮಾ. ನೋಡಿದ್ದು ಸುಳ್ಳಾಗಬಹುದು ಸಿನಿಮಾ. ಈ ಸಿನಿಮಾ ಒಂದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಸೊ ಇದು ಮೊದಲನೇ ಸಿನಿಮಾ ನಂದು. ಸೊ ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು 10 ವರ್ಷಗಳಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಹಿಡ್ಕೊಂಡು ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಒಂದಷ್ಟು ಪ್ರತಿಭೆಗಳನ್ನ ಪರಿಚಯಿಸಿದಂಥ ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನಲ್ಲದೆ ನನ್ನ ಜೊತೆಗೆ ನಮ್ಮ ಸಿನಿಮಾಗ್ರಾಫರ್ KV ಕಿರಣ್ ಅವರು, ಇವರು ಮೂಲತಃ ಚೆನ್ನೈನವರು. ಸೊ ಈ ಸಿನಿಮಾ ಮುಖಾಂತರ ಇವರು ಕೂಡ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಸಿನಿಮಾಗ್ರಾಫರ್ ಕಾಲಿಡ್ತಾ ಇದ್ದಾರೆ. ಸೊ ಇವ್ರ ಪರವಾಗಿ ಕೂಡ ನಾನು ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇನ್ನೊಬ್ಬರು ಈ ನಮ್ಮ ಸಿನಿಮಾದಲ್ಲಿ ನಮ್ಮ ಸಿನಿಮಾ ಮುಖಾಂತರನೇ ಕೊರಿಯೋಗ್ರಾಫ್ ಆಗಿ ಫಸ್ಟ್ ಟೈಮ್ ಇಂಡಸ್ಟ್ರಿ ಕಾಲಿಡ್ತಕ್ಕಂಥ ನಮ್ಮ ಪ್ರಭು ಅವರು. ಸೊ ಅವ್ರು ಇವತ್ತಿಗೆ ಬಂದಿಲ್ಲ. ಸೊ ಅವ್ರ ಪರವಾಗಿ ನಾನು ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವಾಗ ತಾನೇ ನೀವು ಒಂದು ಸಾಂಗ್ ನೋಡಿದ್ರಲ್ವಾ, ಈ ಸಾಂಗ್ನ ಅಷ್ಟು ಅದ್ಭುತವಾಗಿ ಆಡುವಂಥ ಅನಿರುದ್ಧ ಶಾಸ್ತ್ರಿ ಅವರು, ಅದಕ್ಕೆ ಲಿರಿಕ್ಸ್ ಅವರೇ ಬರೆದಿರೋದು. ಇದು ಅಲ್ಲದೆ ಇನ್ನೊಂದು 3 ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ. ಸೊ ಈ ಸಾಂಗಿಗೆ ನಮ್ಮ ರೋಹಿತ್ ರಮಣ್ ಅವರು ತುಂಬ ಅದ್ಭುತವಾಗಿ ಲಿರಿಕ್ಸ್ನ ಬರ್ಕೊಟ್ಟಿದ್ದಾರೆ. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಹೊಸ ಪ್ರತಿಭೆಗಳನ್ನ ಪರಿಚಯಿಸಿರುವಂಥ ಅನಿಲ್ ಸರ್ ಮತ್ತು ನಮ್ಮ ARK ಮೂವೀಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಇದು ಟೂಲಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಇದು ಈ ಸಿನಿಮಾದಲ್ಲಿ 4 ಸಾಂಗ್ ಇರುತ್ತೆ. ಒಂದು ಇಂಟ್ರೊಡಕ್ಷನ್ ಚೇಸಿಂಗ್ ಇರುತ್ತೆ. ಅದು ಬಿಟ್ಟು ಒಂದು ಕಮರ್ಷಿಯಲ್ ಒಂದು ಫೈಟ್ ಇದೆ. ಇನ್ನೊಂದು ಚಿಕ್ಕದು ಬಿಗ್ ಫೈಟ್ ಒಂದಿರುತ್ತೆ. ಸೊ ಈ ಫೈಟ್ನ ನಮ್ಮ ನರಸಿಂಹ ಮಾಗಡಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಪ್ರಭು ಅವರು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಮೀರಾಮ್ಸ್ ಅಂತ ಹೇಳ್ಬಿಟ್ಟು ಹೈದರಾಬಾದ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. 2 ಸಾಂಗ್ನ ಗುಮ್ಮಿನೇನಿ ವಿಜಯ್ ಅಂತ ಇವಾಗ ನೀವು ನೋಡಿದ್ರಲ್ಲ, ಈ ಲವ್ ಸಾಂಗು ಮತ್ತು ಇನ್ನೊಂದು ಸಾಂಗ್ನ ಗುಮ್ಮಿನೇನಿ ವಿಜಯ್ ಅವರು ಕಂಪೋಸ್ ಮಾಡಿದ್ದಾರೆ. ಇನ್ನೂ 2 ಸಾಂಗು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮೀರಾಮ್ಸ್ ಅವರು ಮಾಡ್ತಾ ಇದ್ದಾರೆ. ಇನ್ನು ಎಡಿಟಿಂಗ್ ಕೆಲಸ ಅಂತ ಬಂದ್ಬಿಟ್ಟು ನಮ್ಮ ಶ್ರೀನಿವಾಸ್ ಕಲಾಲ್ ಅವರು ಎಡಿಟಿಂಗ್ ಮಾಡ್ತಾ ಇದ್ದಾರೆ. ಸಿನಿಮಾ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ನಮ್ಮ ಮೊದಲನೇ ಪ್ರೆಸ್ ಮೀಟು. ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಈ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತಿದೆಯಲ್ಲ, ಯಾವ ನೈಜ ಘಟನೆ ಆಧಾರಿತ ಸರ್? ಇದು ಬೆಂಗಳೂರಲ್ಲಿ ಒಂದು ಏರಿಯಾದಲ್ಲಿ ನಡೆದಂಥ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ. 2018 ನಡೆದಂಥ ಒಂದು ಘಟನೆ. ಕ್ರೈಮ್ ಅಲ್ಲ ಸರ್, ಇದೊಂದು ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟ ಘಟನೆ. ಸರ್ ಇದರಲ್ಲಿ ಆಲ್ಮೋಸ್ಟ್ ತುಂಬ ಹೊಸರು ಇದ್ದಾರೆ. ಜೊತೆಗೆ ಸಪೋರ್ಟಿಂಗ್ ಆರ್ಟಿಸ್ಟ್ ಬಂದ್ಬಿಟ್ಟು ಪ್ರಿಯಾ ತರುಣ್ ಅವರು ಇದ್ದಾರೆ. ಆಮೇಲೆ ಹೀರೋಯಿನ್ ಆಗಿ ಪಲ್ಲವಿ ಪರ್ವ ಆ್ಯಕ್ಟ್ ಮಾಡಿದ್ದಾರೆ. ಸುಷ್ಮಿತಾ ಊರಿ ಅಂತ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಶ್ರೀಕಾಂತ್ ಅಂತ ಗೊತ್ತಲ್ಲ, ಅವರು ಇದಕ್ಕಿಂತ ಮುಂಚೆ ಧೀರನು ಮತ್ತು ಜೂಲಿಯಟ್ ಅಂತ ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಗಣೇಶ್ ಸರ್ ಇದ್ದಾರೆ, ಮನಮೋಹನ್ ರೈ ಅವರಿದ್ದಾರೆ. ಅದು ಬಿಟ್ಟು ಒಂದಷ್ಟು ಜನ ಹೊಸಬರಿದ್ದಾರೆ. ಸರ್ ಗೀತೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಹೌದು ಸರ್, ಅದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಕಂಪಲ್ಸರಿ ಅದು ಸಿನಿಮಾಗೂ ಮತ್ತು ಟೈಟ್ಲಿಗೂ ಕನೆಕ್ಷನ್ ಇರುತ್ತೆ. ಸರ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಎಡಿಟಿಂಗ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ಎಂಡ್ ಸ್ಟೇಜಲ್ಲಿದೆ. ಒಂದು ಕಡೆ SFX ಮತ್ತು ಇನ್ನೊಂದು ಕಡೆ RR ನಡೀತಾ ಇದೆ. ಇನ್ನೊಂದು 20 ದಿನದಲ್ಲಿ ಸಿನಿಮಾ ಫಸ್ಟ್ ಕಾಪಿ ರೆಡಿ ಆಗುತ್ತೆ. ಅದಾದಮೇಲೆ ಸಿನಿಮಾ ಫಸ್ಟ್ ಕಾಪಿ ಕೈಗೆ ಬಂದಮೇಲೆ ಯಾವತ್ತು ಅಂತ ರಿಲೀಸ್ ಡೇಟ್ ಪ್ಲಾನ್ ಮಾಡ್ಬಿಟ್ಟು ಇನ್ನೊಂದು ಪ್ರೆಸ್ ಮೀಟಲ್ಲಿ ನಿಮ್ಗೆ ತಿಳಿಸ್ತೀವಿ. ಜಯಾಂಜನೇಯ ನಮ್ಮ ತಂದೆ ತಾಯಿ ಇಲ್ಲಿ ಕೂತಿದ್ದಾರೆ. ಅವ್ರ ಆಶೀರ್ವಾದ ನಾನು ಇವತ್ತು ಇಲ್ಲಿ ಕೂತಿದ್ದೀನಿ. ಇಲ್ಲಿ ಬಂದಿರೋ ಎಲ್ಲ ದೊಡ್ಡವರಿಗೆ, ಹಿರಿಯರಿಗೆ, ಎಲ್ಲರಿಗೂ ಪದಾರ್ವದಿಂದ ನಮಸ್ಕಾರ ಆಗ್ತಾ
ನಮ್ಮ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ಹೇಳ್ತಾ ಥ್ಯಾಂಕ್ಸ್ ಫಾರ್ ಕಮಿಂಗ್. ಇದು ನಂದು ಫಸ್ಟ್ ಸಿನಿಮಾ, ನೋಡಿದ್ದು ಸುಳ್ಳಾಗಬಹುದು ಅನ್ನೋ ಒಂದು ಟೈಟಲ್ಲು. ಈ ಸಿನಿಮಾಗೆ ಏನಕ್ಕೆ ಬಂತು ಅಂದರೆ, ನಾವು ಟೋಟಲ್ ಸಿನಿಮಾಲಿ ಲಾಸ್ಟ್ ಕೊಡೋ ಒಂದು 15 ನಿಮಿಷ ನಿಮಗೆ ಕೂರಿಸಿ ಆ ಸಿನಿಮಾ ಏನಕ್ಕೆ ಮಾಡಿದ್ದೀವಿ, ಆ ಸಿನಿಮಾದ ಕತೆ ಏನು, ಆ ಟೋಟಲ್ ಸಿನಿಮಾ ನಿಮಗೆ ಫೈನಲ್ ಒಂದು 15 ನಿಮಿಷದಲ್ಲಿ ನಿಮಗೆ ಅದು ಮೆಸೇಜ್ ನಿಮ್ಗೆ ಕೊಡುತ್ತೆ. ಇನ್ನೊಂದು ಈ ಸಿನಿಮಾ ಏನಕ್ಕೆ ನೋಡಬೇಕು ಅಂತಂದರೆ, ಇವಾಗಿನ ಟ್ರೆಂಡಲ್ಲಿ ಏನು ನಡೀತದೆ, ಮಕ್ಕಳನ್ನ ಹೆಂಗೆ ನೋಡ್ಕೊಬೇಕು, ಏನು ಎದ್ದ, ಇನ್ನೊಂದು ಎಷ್ಟೊಂದು ಡೂಸ್ ಆ್ಯಂಡ್ ಡೋಂಟ್ಸ್ ಇರುತ್ತೆ. ಆದರೆ ಈ ಡೂಸಲ್ಲಿ ಡೋನ್ಸಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದು ನಾವು ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ ಸಿನಿಮಾಲ್ ತೋರ್ಸೋಕ್ಕೆ. ಒಂದು ಮಕ್ಕಳದು ತಂದೆ ತಾಯಿ ಪ್ರೀತಿ ಏನು, ಮಕ್ಕಳು ಯಾವ ಥರ ತಂದೆ ತಾಯಿಗೆ ರಿಯಾಕ್ಟ್ ಆಗ್ತಾರೆ, ತಂದೆ ತಾಯಿಗೆ ಮಕ್ಕಳು ರಿಯಾಕ್ಟ್ ಆಗೋದು ಹೆಂಗೆ ಅನ್ನೋದನ್ನು ನಾವು ಸಿನಿಮಾಲ್ ತೋರಿಸಿದ್ದೀವಿ. ಜಾಸ್ತಿ ಸಿನಿಮಾ ಬಗ್ಗೆ ಹೇಳೋಕ್ಕಾಗಲ್ಲ. ಇವಾಗ ಫಸ್ಟ್ ಸಾಂಗ್ ಬಗ್ಗೆ ಹೇಳ್ತೀನಿ. ಇದು ಕನಸುಗಳ ಮೆರವಣಿಗೆ ಸಾಂಗು. ನಾವು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಈ ಸಾಂಗನ್ನೇ ಇದೊಂದೇ ಸಾಂಗ್ ಅಂತ ಅಂದ್ಕೊಂಡಿದ್ದು. ಆಮೇಲೆ ಸಿನಿಮಾ ಹೋಗ್ತಾ 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 ಇನ್ನೂ ಒಂದು 3 ಸಾಂಗ್ ಆ್ಯಡ್ ಆಯಿತು. ಆದರೆ ಫಸ್ಟು ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಒಂದು ಟ್ರ್ಯಾಕ್ ಬೇಕು, ಒಂದು ಲವ್ ಟ್ರ್ಯಾಕ್ ಬೇಕು ಅಂತ ಹೇಳಿದಾಗ ವಿಜಯ್ ಗುಮ್ನಾನಿ ಅವ್ರ ಹತ್ರ ಹೋದಾಗ ಇದೇ ಫಸ್ಟ್ ಸಾಂಗ್ ನಾವು ಬಂದಿದ್ದು, ಇದೊಂದೇ ಸಾಂಗ್ ಅಂದ್ಕೊಂಡಿದ್ದು. ಆದರೆ ಈ ಸಾಂಗ್ ನೀವೇ ನೋಡಿದ್ರಿ, ಹೆಂಗೆ ಬಂದಿದೆ ಅಂತ ನೀವೇ ರಿವ್ಯೂಸ್ ಹೇಳಬೇಕು. ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಹುಟ್ಟಿ ಚಿಕ್ಕಬಳ್ಳಾಪುರಲ್ಲಿ. ನೀವೇನಾದ್ರು ಕೇಳಿದ್ರೆ ಹೇಳ್ತೀನಿ. ಮೊದಲನೇ ಸಿನಿಮಾ ಹೌದು ಸರ್. ತಯಾರಿ ಹೇಗೆ ನಡೆಸ್ಕೊಂಡಿದ್ದೀವಿ ಸರ್? ಸಿನಿಮಾ ಕತೆ ಕೇಳಿದಾಗ ನನಗೆ ಫಸ್ಟು ನಮ್ಮ ಅಕ್ಷಯ್ ಬಂದ್ಬಿಟ್ಟು ನನಗೆ ಕತೆ ಹೇಳ್ಬಿಟ್ಟು ಈ ಥರ ನೀನು ಮಾಡಬೇಕು. ಆದರೆ ನಾವು ಇನ್ನೊಂದು ಸ್ಕ್ರಿಪ್ಟಲ್ಲಿ ಇದ್ವಿ. ಯಾಕಂದ್ರೆ 2012ಇಂದ ನಮ್ಮದು ಒಂದು ಒಳ್ಳೆ ಫ್ರೆಂಡ್ಶಿಪ್ಪು. ಅವತ್ತಿನ ನಾವು ಒಂದು ಸ್ಕ್ರಿಪ್ಟ್ ಮಾಡಬೇಕು ಅಂತ ಅಂದ್ಕೊಂಡು 2016ಅಲ್ಲಿ ಒಂದು ಸ್ಕ್ರಿಪ್ಟ್ ಮಾಡಿದ್ವಿ. ಅದನ್ನು ತೆರೆದ ಮೇಲೆ ತರಬೇಕು ಅಂತ ತುಂಬ ಪ್ಲ್ಯಾನ್ಸ್ ಮಾಡಿದ್ವಿ. ಒಂದು ಸ್ವಲ್ಪ ಫೈನಾನ್ಷಿಯಲಿ ಅದು ಇದು ನೋಡ್ಕೊಂಡಿದ್ದಾಗ ಇದೊಂದು ಕತೆ ಬಂದಿತ್ತು. ಈ ಕತೆ ಬಂದಾಗ ಅಕ್ಷಯ್ ಬಂದು ಹೇಳಿದಾಗ ಈ ಥರ ಇದೆ, ನೀವು ಮಾಡ್ಬೋದಾ ಏನು ಅಂತ. ಸರಿ ಆಯಿತು ಅಂದಾಗ ವಿಜಯ್ ಸರ್ ಅವ್ರು ಬಂದರೆ ಆಗುತ್ತಿದ್ದು ಅಂದಾಗ ಅವ್ರನ್ನ ಕರ್ಕೊಂಡು ಅವರು ನಮಗೆ ಪರಿಚಯ ಆಗಿದೆ. ಆವಾಗ ಪರಿಚಯ ಮಾಡಿಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ವರ್ಕ್ಶಾಪ್ಸ್ ಇತ್ತು. ನಾನು ಫಸ್ಟ್ ಉಷಾ ಭಂಡಾರಿ ಮೇಡಮ್ ಅವ್ರ ಹತ್ರ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿದ್ದೆ. ಅಲ್ಲಿಂದ ನನಗೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಾಗ ಈ ಪೊಲೀಸ್ ಒಂದು ಕಾಪ್ ಕ್ಯಾರೆಕ್ಟರ್ ಮಾಡಬೇಕು ಅಂದಾಗ ಆ ಗತ್ತು ಗಾಂಭೀರ್ಯ ಎಲ್ಲ ಇರುತ್ತೆ. ಸಿನಿಮಾಲೆಲ್ಲ ತೋರಿಸ್ತಾರೆ ಪೊಲೀಸ್ ಹಂಗೆ ಹಿಂಗೆ ಆ ಥರ ಇರುತ್ತೆ. ಈ ಸಿನಿಮಾಲಿ ನೀವು ನೋಡಿದ್ರೆ ಲೈವ್ ಪೊಲೀಸ್ ಏನು ಅನ್ಕೊಂತೀರೋ, ನೀವೇನು ನಾರ್ಮಲಾಗಿ ಪೊಲೀಸ್ನ ನೋಡ್ತಿರೋ ಅದೇ ಪೊಲೀಸ್ ಇಲ್ಲಿ ಕಾಣಿಸ್ತಾರೆ ನಿಮಗೆ. ಲೈವ್ ಆಗಿ ಇದೇ ಪೊಲೀಸ್ ಅಲ್ವಾ, ಹಿಂಗೆ ಇರ್ತಾರಲ್ವಾ ಇವರು, ಆ ಥರ ಓನ್ ಐಪ್ ಇರಲ್ಲ, ಏನಿರಲ್ಲ. ಆ ಥರ ಒಂದು ಸಿನಿಮಾ ಆ ಥರ ಒಂದು ಮಾಡಿದ್ದೀವಿ, ಒಂದು ಪ್ರಯತ್ನ ಮಾಡಿದ್ದೀವಿ, ಒಂದು ಕಂಟೆಂಟ್ ಸಿನಿಮಾ. ದಯವಿಟ್ಟು ಪ್ರೇಕ್ಷಕರಿಗೆ ನೀವು ಮೀಡಿಯಾ ಥ್ರೂ ಇದನ್ನು ಸ್ಪ್ರೆಡ್ ಮಾಡಬೇಕು. ಈ ಹೊಸಬ್ರು ನಾವೆಲ್ಲ ಹೊಸಬ್ರು, ನೀವೆಲ್ಲ ಸಪೋರ್ಟ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ ನೀವು ಬೆಳೆಸಿದ್ದೀರಾ, ಹಂಗೆ ನಮ್ಮನ್ನು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಒಳ್ಳೆ ಪೊಲೀಸ್ ಅಲ್ವೇನಪ್ಪ? ತುಂಬ ಒಳ್ಳೆ ಪೊಲೀಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅನಿಲ್ ಅವರೇ. ಬಂದಿರೋ ಎಲ್ಲರಿಗೂ ನಮಸ್ಕಾರ. ನನಗೆ ಒಂದು ಸ್ವಲ್ಪ ಪ್ರೆಸ್ ಮುಂದೆ ಮಾತಾಡೋದು ಇದೆಲ್ಲ ಒಂದು ಸ್ವಲ್ಪ ಟೆನ್ಷನ್. ಏನೋ ತಪ್ಪಾಗಿ ಮಾತಾಡೋದು ಕೆಲಸ ಮಾಡ್ಕೊಂಬೇಡಿ. ಇದು ನಂದಾಗಲೇ 3ನೇ ಮೂವಿದು ಪ್ರೆಸ್ ಮೀಟು, ಆದ್ರೂ ಇನ್ನೂ ಭಯ ಹೋಗಿಲ್ಲ. ಅರೌಂಡ್ ಒಂದು 10 ಮೂವಿ ಮಾಡಿದ್ದೀನಿ, 2 ರಿಲೀಸ್ ಆಗಿದೆ, ಇದು ಒಂದು 3ನೇ ಮೂವಿ. ನನ್ನ ಕರೆದು ಇವರು ಅನಿಲ್ ಸರ್ ಮತ್ತು ವಿಜಯ್ ಸರ್ ಮತ್ತು ಅಕ್ಷಯ್ ಅವರು ಎಲ್ಲರೂ ಕರೆದು ನನ್ನ ಈ ಥರ ಹಿಂಗೆ ಸ್ಟೋರಿ ಇದೆ ಅಂತೆಲ್ಲ ಹೇಳಿ ಜೊತೆ ಕೂತ್ಕೊಂಡೆಲ್ಲ ವರ್ಕೌಟ್ ಮಾಡಿದಂಥ ಮೂವಿ ಇದು. ನನಗೆ ಇವರು ಫಸ್ಟು ಈ ಲವ್ ಸಾಂಗ್ ಇದೆ, ಲವ್ ಟ್ರ್ಯಾಕ್ ಇದೆ ಅಂದಾಗ ನಂಗೆ ಟೆನ್ಷನ್ ಆಗೋಯ್ತು. ಇವತ್ತು ನಾನು ಮಾಡಿದ ಮೂವಿ ಎಲ್ಲ ಆಲ್ಮೋಸ್ಟ್ ವಿಲನ್ಗಳೇ. ಸಡನ್ ಆಗಿ ಇವಾಗ ಲವ್ ಮಾಡಬೇಕು ಅಂತಂದಾಗ ನನಗೆ ಆ ಫೀಲಿಂಗೇ ಬರ್ತಿಲ್ಲ ಅಂತಂದರೆ ಆ ಥರ ಆಗಿದ್ದು. ಹಂಗೂ ಕಷ್ಟ ಬಿದ್ದು ಇಷ್ಟಪಟ್ಟು ಏನೋ ಒಂದು ಮಾಡಿದ್ದೀವಿ, ಸಿನಿಮಾ ಮಾಡಿದ್ದೀವಿ. ಸಾರಿ, ಚೆನ್ನಾಗಿ ಬಂದಿದೆ ಮೂವಿ, ಎಲ್ಲರೂ ನೋಡಿ. ಓಕೆ, ಏನೋ ಒಂದು ಲವ್ ಮಾಡಿದ್ದೀರಾ, ಮಾಡಿದ್ದೀವಿ. ಸಾಂಗ್ ಎಲ್ಲ ಏನೋ ಒಂದು ಮಾಡಿದ್ರಲ್ಲ, ಹೇಗೆ ಅನಿಸ್ತು ನಿಮಗೆ? ಆಕ್ಚುಲಿ ಅವರೇ ಕ್ವಶನ್ ಕೇಳ್ತಾರೆ, ಆನ್ಸರ್ ಮಾಡಿ. ಅಲ್ಲ, ನಿಮ್ಮ ಟ್ರ್ಯಾಕ್ ಏನಿರುತ್ತೆ ಸಿನಿಮಾದಲ್ಲಿ? ಸರ್ ಆ್ಯಕ್ಚುಲಿ ನಂದು ಒಂಥರ ಸಸ್ಪೆನ್ಸ್ ಕ್ಯಾರೆಕ್ಟರ್ ಥರ ಬರುತ್ತೆ, ಹೇಳೋಕ್ಕೆ ಮೇನ್ ಅದು ಟ್ವಿಸ್ಟ್ ಬರುತ್ತೆ ಅದು ಕ್ಯಾರೆಕ್ಟರ್. ಅಲ್ಲ ಸರ್, ಅದೇ ಟ್ವಿಸ್ಟು ಯಾಕಂದ್ರೆ ಹೆಂಗೋಗುತ್ತೆ. ಬಟ್ ಅದೇ
ಬಟ್ ಟೈಟಲ್ಗೆ ಆಪ್ಟ್ ಆಗಿದೆ. ನಿಮಗೆ ಫಿಲಮ್ ನೋಡಿದಾಗ ನನ್ನ ಕ್ಯಾರೆಕ್ಟ್ರು ಏನು ಅಂತ ಎಲ್ಲ ಪ್ರತಿಯೊಂದು ಇದಾಗುತ್ತೆ, ರಿವೀಲ್ ಆಗುತ್ತೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಸೊ ಇನ್ನು ನಮ್ಮ ಸೀನಿಯರ್ ಗಣೇಶ್ ಅವ್ರ ಬಗ್ಗೆ ಏನು ಹೇಳಂಗೆ ಇಲ್ಲ ಸರ್. ನಿಮ್ಮ ಪಾತ್ರದ ಬಗ್ಗೆ ನೀವು ಹೇಳ್ಬಿಡಿ ಸರ್, ನೀವೇನಾಗಿದ್ದೀರಾ ಪಾತ್ರದಲ್ಲಿ? ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರಗಳು ತಿಳಿಸ್ತಾ, ಈಗ ಮಂಜಣ್ಣ ಅವರು ಒಂದು ಒಳ್ಳೆ ಕ್ವಶನ್ ಕೇಳಿದ್ರು, ಯಾಕೆ ಸಬ್ ಟೈಟ್ಲು ಕೂಡ ಕನ್ನಡದಲ್ಲಿ ಇಲ್ಲ ಅಂತ. ಆ ಲಿರಿಕ್ಸಲ್ಲಿ ಸಬ್ ಟೈಟ್ಲು ಕನ್ನಡದಲ್ಲಿ ಕೊಡೋಕ್ಕಾಗಲ್ಲ, ನಿಮ್ಗೆ ಗೊತ್ತಿದೆ. ಹಾಂ, ಲಿರಿಕ್ಸ್ ಹೆಂಗೆ ಕೊಡೋಕ್ಕಾಗುತ್ತೆ ಕನ್ನಡ? ಕನ್ನಡ ಕೇಳಿಸ್ತಾ ಇರ್ತದೆ, ನಮ್ಮೆಲ್ಲರೂ ಕನ್ನಡ ಗೊತ್ತಿರ್ತದೆ ಇಲ್ಲಿ. ಬಟ್ ಅದೇ ಥರದ್ದು ಟೈಟಲ್ ಕೂಡ ಇಂಗ್ಲೀಷಲ್ಲಿ ಇರ್ತದೆ. ಅದನ್ನು ಕ್ವಶನ್ ಮಾಡಿ ದಯವಿಟ್ಟು ಬೇರೆ ನೆಕ್ಸ್ಟ್ ಸಿನಿಮಾಗಳಿಗೆ ಇಂಗ್ಲೀಷ್ ಟೈಟ್ಲೇ ಇಡಬೇಡ ಅಂತ ಹೇಳಿ ಅಥವಾ ಇರ್ತೀರ ಕೇಳ್ತಾರೆ. ಇನ್ನು ಮಂಜಾಣ ಹತ್ರ ಮಾತಾಡ್ತಾ ಇರೋದು ನಾನು. ಬಹಳ ಕ್ವಶನ್ ಮಾಡಿದೀವಿ. ಫಸ್ಟ್ ಶುರು ಮಾಡೋದೇ ಅಲ್ಲಿಂದ. ನಿಮ್ ಚೇಂಬರ್ ಅಲ್ಲಿ ಅದಕ್ಕೆಲ್ಲ ಓಕೆ ಮಾಡಿ ಕಳಿಸ್ಬಿಟ್ರೆ ನಾವೇನ್ ಮಾಡಿ. ತುಂಬಾ ಸಂತೋಷ, ಕನ್ನಡ ಪ್ರೇಮ ಬಂದಿದೆ, ಬಹಳ ಖುಷಿ ಆಯ್ತು. ಹಾಗೆ ನಮ್ಮ ವಿಜಯ್ ಚಲಪತಿ ಅವರ ಈ ಸಿನಿಮಾ ನಿಜಕ್ಕೂ ಬಹಳ ಅವರ ಒಂದು ಪರ್ಫೆಕ್ಷನ್ನು, ಅವರ ಒಂದು ನರೇಷನ್ ತುಂಬ ಇಷ್ಟ ಆಯ್ತು ನನಗೆ. ಆ್ಯಕ್ಟಿಂಗ್ ಮಾಡುವಾಗ ಅವರ ಒಂದು ಪರ್ಫೆಕ್ಷನ್, ಕೇಳ್ತಾ ಇದ್ದ ರೀತಿ, ಅವರ ಕಂಪೋಸಿಂಗು ಭಾಳ ಅದ್ಭುತವಾಗಿದೆ. ನೀವು ಅದ್ರಲ್ಲಿ ನೋಡಿರ್ಬೋದು ಲಿರಿಕಲ್ ವಿಡಿಯೋನಲ್ಲಿ ಪ್ರತಿಯೊಂದು ಟೈಟಲ್ ಕಾರ್ಡ್ ಕೂಡ ಒಂದು ವಿಭಿನ್ನವಾಗಿ ಮಾಡಿದ್ದಾರೆ. ಅನಿಲ್ ಕುಮಾರು ಒಬ್ಬ ಇನ್ಸ್ಪೆಕ್ಟ್ರು ಹೇಗಿರ್ತಾರೋ ಆ ರೀತಿ ಪಾತ್ರ ಮಾಡಿದ ಜೊತೆ ನಾನು ಪಾತ್ರ ನಿರ್ವಹಣೆ ಮಾಡೋ ಭಾಳ ಖುಷಿ ಆಯಿತು. ಒಂದು ಸಂಪೂರ್ಣ ಹೊಸ ತಂಡ ನನಗೆ. ಆ ಹೊಸ ತಂಡ ಒಂದು ಹೊಸ ಥರದ ಅಡುಗೆಯನ್ನು ಉಣಬಡಿಸಿದೆ. ತಮ್ಮ ಒಂದು ಮಾಧ್ಯಮ ಮುಖಾಂತರ ಅವರೆಲ್ಲರಿಗೂ ಆಶೀರ್ವಾದವನ್ನು ಬೇಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಡೈರೆಕ್ಟ್ರು ನಿರ್ಮಾಪಕರು ಏನು ಹೇಳ್ತಾ ಇಲ್ಲ, ನಾವು ACP ಪಾತ್ರ ಮಾಡಿದ್ದೀನಿ ಸರ್, ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಒಂದು ಅದ್ಭುತವಾದ ಪಾತ್ರ, ಚೆನ್ನಾಗಿದೆ. ಓಕೆ, ಇನ್ನು ಸೊ ದ ಓನ್ಲಿ ಲೇಡಿ ಆನ್ ಸ್ಟೇಜ್ ಪ್ರಿಯಾ ತರುಣ್ ಅವರು. ಮೇಡಮ್ ನೀವು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಪ್ರಿಯಾ ತರುಣ್ ಅಂತ. ಐ ಥಿಂಕ್ ಇದಕ್ಕೂ ಪ್ರಿಯಾ ತರುಣ್ ಯಾಕೆ ಸರ್ ಡೌಟಾ? ಓಕೆ, ನಾನು ಈಗಾಗಲೇ ಸುಮಾರು ಫಿಲಮ್ಗಳಲ್ಲಿ ಮಾಡಿದ್ದೀನಿ. ಬಟ್ ನಮ್ಮ ವಿಜಿ ಬ್ರದರು ಒಂದು ಲೀಡ್ ಅಂತ ಕೊಟ್ಟು ಈ ಮೂವಿನಲ್ಲಿ ಒಂದು ರೆಕಗ್ನೈಸೇಷನ್ ಸಿಕ್ಕಿದೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ವಿಜಿ ಬ್ರೋ ಬಂದು ಕೇಳಿದಾಗ ಬರೀ 3 days ಅಷ್ಟೇ ಹೇಳಿದ್ರು. ಆಮೇಲೆ ಅದು ಹೋಗ್ತಾ 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 12 ದಿನದ ಜರ್ನಿ ಆಯಿತು. ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಪಾಪು ಯಾರೋ ಕೇಳಿದ್ರು ಮಗು ನಿಮ್ದ ಅಂತ. ಅಲ್ಲ, ಆ ಮಗು ನಂದು. ಓಕೆ, ಫೈನ್. ನೀವೇನಾದರೂ ಕ್ವಶನ್ಗಳು ಕೇಳಿದ್ರೆ ಪಟ ಪಟ ಅಂತ ಆನ್ಸರ್ ಮಾಡ್ತೀನಿ. ಯಾಕಂದರೆ ಮೈಕ್ ಕೋಲ್ ಫಸ್ಟಲ್ಲಿ ಬಂದರೆ ಇರೋ ಬರೋದೆಲ್ಲ ಹೇಳ್ಬೋದು, ಇರೋದೆಲ್ಲ ಅಲ್ಲಿಂದ ಹೇಳ್ಬಿಟ್ಟಿದ್ದಾರೆ. ಮೈಕ್ ಲಾಸ್ಟಲ್ಲಿ ಸಿಕ್ಕಿದೆ, ನನಗೇನು ಆಪ್ಷನ್ಸ್ ಇಲ್ಲ ಹೇಳೋದಕ್ಕೆ. ಬಟ್ ಆದರೂ ಈ ಕಡೆ ನಾನೇ ಲಾಸ್ಟ್ ಇರೋದು. ಅನಿಲ್ ಸರ್ ನನ್ನ ಪಾತ್ರದ ಬಗ್ಗೆ ಆಲ್ಮೋಸ್ಟ್ ಅವರೇ ಹೇಳ್ಬಿಟ್ರು. ಟೀಮ್ ಬಗ್ಗೆ ಹೇಳೋದಾದ್ರೆ ಸರ್, ನಾವು ಆ್ಯಕ್ಚುಲಿ ಶೂಟ್ ಅಂತ ಮಾಡಬೇಕಾದ್ರೆ ಎಲ್ಲರೂ ಈ ಟೀಮಲ್ಲಿ ನನಗೆ ಗೊತ್ತಿರೋ ಥರ ಗಣೇಶ್ ಸರ್ ಸಿಕ್ಕಿರಲಿಲ್ಲ. ಬಟ್ ಎಲ್ಲರೂ ಇರ್ತಿದ್ವಿ. ವಿ ಯೂಸ್ ಟು ವರ್ಕ್ ಲೈಕ್ ಎ ಟೀಮ್. ಎಲ್ಲರೂ ಹೇಳ್ತಾರೆ, ಬಟ್ ಸ್ಟಿಲ್ ಈ ಪರ್ಟಿಕ್ಯುಲರ್ ನೋಡಿದ್ದು ಸುಳ್ಳಾಗಬಹುದು ನಲ್ಲಿ ನಾನೊಂದು ಟೀಮ್ನ ನೋಡಿದ್ದೀನಿ. ಇಟ್ಸ್ ವೆರಿ ಗುಡ್. ಆ್ಯಂಡ್ ಆಮೇಲೆ ಪಾತ್ರದ ಬಗ್ಗೆ ನೀವು ನನ್ನನ್ನು ಕೇಳೋದಾದರೆ, ಒಬ್ಬರು ಲಾಯರ್ ವೈಫು, 2 ಹೆಣ್ಮಕ್ಳು ತಾಯಿ, ಸಾಕು ಅನ್ಕೊಂತೀನಿ. ಮುಂದಿದ್ದೆಲ್ಲ ಆನ್ ಸ್ಕ್ರೀನ್ ನೋಡಿದ್ರೆ ಚೆನ್ನಾಗಿರುತ್ತೆ. ಬೇರೆ ಸರ್ ಅಲ್ಲ, ಅದು ನಾನು ಇಲ್ಲಿ ಹೇಳ್ಬಿಟ್ರೆ ಹೇಗೆ ಚೆನ್ನಾಗಿರುತ್ತೆ. ಅದು ನೋಡಿದ್ದು ಸುಳ್ಳಾಗಬಹುದು 2 ನಲ್ಲಿ ಮಾಡೋಣ ಸರ್, ಚೆನ್ನಾಗಿದೆ. ವಿಜಿ ಬ್ರೋ ಒನ್ ಲೈನ್ ಡನ್. ಸೊ ಅವಾಗ ಹೇಳ್ಬೇಕಾದ್ರೆ ಆನ್ ಸ್ಟೇಜ್ ಅಲ್ಲಿ ಮಂಜು ಸರ್ ಹೆಸರು ತಗೊಂಡ್ಬಿಡಿ, ಅವ್ರು ಕೊಟ್ಟಿದ್ದು ಕ್ರೆಡಿಟ್ ಕೊಟ್ಟಿದ್ದು ಅವರು ಅಂತ ಅಲ್ವಾ? ಅವಾಗ ಅವ್ರು ಕ್ವಶನ್ ಮಾಡಂಗಿರಲ್ಲ, ಇಲ್ಲಿ ಕೂರಿಸ್ಕೊಂಡು ಕ್ವಶನ್ ಮಾಡ್ಬೋದು ಅವ್ರನ್ನ ಅಲ್ವಾ? ಥ್ಯಾಂಕ್ ಯು ಮನೋಜ್ ಸರ್. ಅಲ್ಲ, ನಿಮ್ಗೆ ಗೊತ್ತಿಲ್ಲ ಪ್ರಿಯಾ ಅವ್ರಿಗೆ ಕ್ವಶನ್ ಮಾಡಕ್ಕೆ ಎಷ್ಟು ಜನ ಕಾಯ್ತಿದೀವಿ ನಾವು, ಅವ್ರು ಇಲ್ಲಿದ್ರೆ. ಅಲ್ಲ ಅವಾಗ ನಾನು ಇಲ್ಲಿ ಕೂತ್ಕೊಳ್ಳಲ್ಲ, ಅಲ್ಲಿ ಕೂತ್ಕೊಳ್ತೀನಿ. ಮಂಜು ಸರ್ ಸೀಟ್ ನಾನು ಕೂತ್ಕೋತೀನಿ. ಅದು 1 hour ಪ್ರೆಸ್ ಮೀಟ್ ಸಾಲಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಒನ್ ಸೆಕೆಂಡ್, ಅದು ಪ್ರೆಸ್ ಮೀಟ್ ಆಗಲ್ಲ, ಟಗಬೋರಾಗಿರುತ್ತೆ ಈ ಕಡೆಯಿಂದ ಆ ಕಡೆಯಿಂದ ಎಲ್ಲ. ಓಕೆ, ಸೊ ಈಗ ಆಕ್ಚುಲಿ ನಮ್ಮ ವಿಜಯ್ ಚಲಪತಿ ಸರ್ ಅವರು ಮಾತು ಕಡಿಮೆ, ಅವ್ರ ಕೆಲಸ ಬಹಳಷ್ಟು ಇದೆ, ಬಹಳಷ್ಟು ಅವ್ರ ಕೆಲಸ ಮಾತಾಡುತ್ತೆ. 1 ದಶಕದಿಂದ ನಮ್ಮ ಕನ್ನಡ ಸಿನಿಮಾದಲ್ಲಿ ಅವರ ಜರ್ನಿ ಅಸಿಸ್ಟೆಂಟ್ ಆಗಿ ಕೋ ಡೈರೆಕ್ಟರ್ ಆಗೋವರೆಗೂ ಬಂದಿದೆ ಅಂದ್ರೆ ಅವರ ಕೆಲಸನೇ ಅದಕ್ಕೆ ಕಾರಣ. Vanakkam and good evening to everyone.
myself Kiran. This is my first debut film as a cinematographer. Voice take it up. So I like to thank to my director Vijay and producer Anil Garu. Thanks for video. This is your first Kannada film. Yeah, Kannada. Okay. My curiosity is, while shooting, your hairstyle did not disturb you? You used to tie it. You used to tie it, is it? No. As it is. Okay, it's good. Shorts were okay. Thank you. ಸೊ ನನ್ನ ಮತ್ತೆ ನಮ್ಮ ಪ್ರೊಡ್ಯೂಸರ್ ಪರಿಚಯ ಆಗಿಂತ ಮುಂಚೆ ನನಗೆ ಮತ್ತೆ ಅವ್ರ ಮಧ್ಯೆ ಒಬ್ಬ ಕಾಮನ್ ಫ್ರೆಂಡ್ ಅಕ್ಷಯ್ ಅಂತ ಇದ್ದಾರೆ. ಅಕ್ಷಯ್ ಬ್ರೋ, ಸೊ ಅವ್ರು ಇರಲಿಲ್ಲ ಅಂದರೆ ಇವತ್ತು ಅವ್ರಿಗೂ ಈ ಸಿನಿಮಾ ಆಗ್ತಿದ್ರೆ ನನಗೂ ಈ ಸಿನಿಮಾ ಇರ್ತಿರಲಿಲ್ಲ. ಸೊ ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ, ನಾನು ಹೌದಪ್ಪ. ಎಲ್ಲರಿಗೂ ನಮಸ್ಕಾರ. ನೋಡಿದ್ದು ಸುಳ್ಳಾಗಬಹುದು. ಈಗ ಕನ್ನಡ ಚಿತ್ರರಂಗ ಪ್ರಪಂಚದಲ್ಲೇ ಮೇಲೆ ಹೋಗ್ತಾ ಇದೆ. ಎಲ್ಲ ಫಿಲಮ್ಸು ಕಲೆಕ್ಷನ್ ಚೆನ್ನಾಗಿ ಬರ್ತಾ ಇದೆ ಇವತ್ತು ತಿಂಗಳಿಂದ. ಆ ಸಾಲಿನಲ್ಲಿ ಈ ಸಿನಿಮಾನು ಇವತ್ತು ಪ್ರೆಸ್ ಮೀಟ್ ಆಗ್ತಾ ಇದೆ. ಇದು ಸಿನಿಮಾ ಸಾಲಿಗೆ ಸೇರಿಕೊಂಡು ಎಲ್ಲ ಕಂಟೆಂಟ್ ಇರೋ ಪಿಕ್ಚರ್ಗಳು, ಹೊಸ ಪಿಕ್ಚರ್ಗಳು ಉದ್ಯಮಕ್ಕೆ ಬಿಡಿಯೋಕ್ಕೆ ಸಹಕಾರಿಯಾಗಲಿ ಅಂತ ಕೇಳ್ಕೊಂಡು ಒಂದೆರಡು ಮಾತು ಮುಗಿಸ್ತೀವಿ. ಮಾಧ್ಯಮ ಮಿತ್ರರಿಗೆ, ಹಾಗೆಯೇ ಇಲ್ಲಿ ನಡೆದಿರ್ತಕ್ಕಂಥ ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡ ಹಾಗೂ ಅವರ ಸ್ನೇಹಿತರ ವಲಯ ಎಲ್ಲರಿಗೂ ನಮಸ್ಕರಿಸ್ತಾ, ಚಿತ್ರತಂಡಕ್ಕೆ ಸಂಬಂಧಪಟ್ಟ ಹಾಗೆ DOP ಅವರಿಂದ ಹಿಡಿದು, ಪ್ರೊಡ್ಯೂಸರಿಂದ ಹಿಡಿದು, ಡೈರೆಕ್ಟರಿಂದ ಹಿಡಿದು, ಕಲಾವಿದರಿಂದ ಹಿಡಿದು ಎಲ್ಲರೂ ಎಲ್ಲ ವಿಚಾರಗಳನ್ನು ತಿಳಿಸಿದ್ದಾರೆ. ಮಾಧ್ಯಮದ ಮಿತ್ರರು ಭಾಳಷ್ಟು ಪ್ರಯತ್ನಪಟ್ಟು ಕಥೆಯ ತಿರುಳನ್ನ ಏನು ಅಂತ ಕೇಳೋಕ್ಕೆ ಪ್ರಯತ್ನಪಟ್ಟರು ಕೂಡ ಎಲ್ಲರೂ ಮೈಗೆ ಎಣ್ಣೆ ಹಚ್ಕೊಂಡೇ ಬಂದಿದ್ರು ಅಂತ ಕಾಣಿಸುತ್ತೆ. ಸೊ ಈಗ ಯಾರು ಕೈಗೂ ಸಿಗಲಿಲ್ಲ. ಏನಪ್ಪ ಅಂದರೆ ಕನ್ನಡದ್ದು ವಿಚಾರಕ್ಕೆ, ಟೈಟಲ್ ವಿಚಾರಕ್ಕೆ ಏನೋ ಮಾತು ಬಂತು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಮಂಜಣ್ಣ, ಆಲ್ರೆಡಿ ವಾಣಿಜ್ಯ ಮಂಡಳಿಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಕಾಗದ ಬಂದಿತ್ತು. ಕಾಗದ ಏನಂತ ಕಳಿಸಿದ್ರು, ಕಾಗದದ ಒಕ್ಕಣೆ ಏನಪ್ಪ ಅಂದರೆ ಇನ್ನು ಮುಂದಕ್ಕೆ ವಾಣಿಜ್ಯ ಮಂಡಳಿಯಿಂದ ಯಾವುದೇ ರೀತಿಯ ಇಂಗ್ಲೀಷ್ ಚಿತ್ರಗಳ ಟೈಟಲ್ಗಳನ್ನು ಶೀರ್ಷಿಕೆಗಳನ್ನು ಕೊಡಬಾರ್ದು. ಆ ರೀತಿ ನೀವು ಕೊಟ್ಟಿದ್ದೇ ನಿಜ ಆದಲ್ಲಿ ನಾವು ಮುಂದೆ ಅವರಿಗೆ ಚಲನಚಿತ್ರ ರಂಗಕ್ಕೆ ಕೊಡಬೇಕಾದಂತಹ ಅದರ ಪರ್ಟಿಕ್ಯುಲರ್ ಚಿತ್ರಕ್ಕೆ ಸಲ್ಲಬೇಕಾದಂಥ ಸರ್ಕಾರದ ಸವಲತ್ತುಗಳನ್ನು ಕಟ್ ಮಾಡೋದಾಗುತ್ತದೆ. ಇದು ಅದರ ಒಕ್ಕಣೆ. ಅದರಲ್ಲಿ ಭಾಳಷ್ಟು ಜನ ನಾವು ಬಂದದನ್ನ ಹತ್ರ ತೋರಿಸಿದಾಗ, ನಾನು ಉಪಾಧ್ಯಕ್ಷನಾದಾಗ ಅದು ಮುಂದೆ ಟೇಬಲ್ ಮೇಲೆ ಹಾಕ್ಬಿಟ್ಟಿದ್ದೆ. ಯಾರನ್ನ ಕೇಳಿದಾಗ ಅದನ್ನು ಓದ್ಕೊಳ್ರಿ ಅಂತಿದ್ದೆ. ಸರ್ ಇವರೆಲ್ಲ ಕೇಳೋಕ್ಕೆ ಯಾರು ಸರ್ ಅಂತ ಅವನೊಂದು ಉದಾಹರಣೆನೂ ಕೊಟ್ಟ. ಆಡಳಿತ ಭಾಷೆಯಾಗಿ ಅಂದರೆ ನಿಮ್ಮ ಶಾಲೆಗಳಲ್ಲಿ ಮೊದಲ ಭಾಷೆಯಾಗಿ ಕನ್ನಡವನ್ನೇ ಬಳಸಬೇಕು ಅಂತ ಒಂದು ಆದೇಶ ಹೊರಡಿಸಿತ್ತು ಸರ್ಕಾರ. ಅದರ ವಿರುದ್ಧ ಪ್ರೈವೇಟ್ ಸ್ಕೂಲ್ಸ್ ಅಸೋಸಿಯೇಷನ್ನವರು ಅದ್ರ ವಿರುದ್ಧ ಹೋಗಿ ಸರ್ಕಾರದಿಂದ, ಹೈಕೋರ್ಟಿಂದ ಸರ್ಕಾರಕ್ಕೆ ಚೀಮಾರಿ ಹಾಕ್ಸಿದ್ರು. ಸರ್ ನಾವು ನಿಮಗೂ ಹಾಕಿಸ್ಬೇಕಾ ಅನ್ನೋ ಮಾತು ಬಂತು. ಭಾವನಾತ್ಮಕವಾದಂಥ ವಿಚಾರಗಳಿಗೆ ಇವತ್ತಿನ ಈ ಜಗತ್ತಿನಲ್ಲಿ ಗೌರವ ಇಲ್ಲ. ಆಯ್ತಾ? ಭಾವನಾತ್ಮಕ ಮುಗಿತು. ಇನ್ನೇನಿದ್ರು ಕಾನೂನಾತ್ಮಕವಾದಂಥ ಹೋರಾಟಗಳಲ್ಲಿ ಎಲ್ಲವನ್ನೂ ಮಾಡೋ ಪ್ರಯತ್ನಗಳನ್ನ ಮಾಡ್ತಾರೆ. ಹೀಗಾಗಿ ನೀವು ಸರ್ಕಾರಕ್ಕೆ ಬಜೆಟ್ ಎವ್ರಿ ಇಯರ್ ಕೊಡ್ತಾ ಇರ್ತಾರೆ, ಅಲ್ಲಿ ಒಂದೇ ಒಂದು ಸೆಂಟೆನ್ಸ್ ಹೇಳಿಸ್ಬೋದು ನೀವು, ಕನ್ನಡ ಶೀರ್ಷಿಕೆಗಳಿರುವಂತಹ ಸಿನಿಮಾಗಳಿಗೆ ಮಾತ್ರ ನಾವು ಸಬ್ಸಿಡಿ ಕೊಡುತ್ತೇವೆ ಅಂತ. ಅದು ಆಫ್ ದಿ ರೆಕಾರ್ಡ್ ನಡೀತಾ ಇದೆ ಬಾಸ್. ಇಲ್ಲ, ನೀವು ಆ ವಿಚಾರ ಹೇಳ್ತಿಲ್ವ? ಅದನ್ನ ನಾವು ರೈಟಿಂಗ್ ಅಲ್ಲಿ ಕೊಟ್ರೆ ಅಲ್ಲ ಕೇಳ್ಕೋಬಹುದು. ಸೊ ತಮಿಳ್ನಾಡಿನಲ್ಲಿ ಹೆಂಗಿದೆ ಗೊತ್ತಾ ನಿಮಗೆ? ಹೌದು. ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡ ಪ್ರಾಯಶಃ ನಿರ್ಮಾಪಕರ ಚೊಚ್ಚಲ ಚಿತ್ರ, ಮೊದಲನೇ ಸಿನಿಮಾ, ಡೈರೆಕ್ಟರ್ದು ಮೊದಲನೇ ಸಿನಿಮಾ. ನೀವು ಬಳ್ಳಾರಿನ ಮಾತಾಡೋ ಸ್ಟೈಲಲ್ಲೇ ಗೊತ್ತಾಯ್ತು, ಉತ್ತರ ಕರ್ನಾಟಕದ ಆ್ಯಕ್ಸೆಂಟ್ ಇತ್ತು. ಏನಪ್ಪ ಅಂದರೆ ಒಂದು ಸಂತೋಷದ ವಿಚಾರ, ಮಗ ಹೀರೋ ಆಗಿ ಮೇಲ್ಗಡೆ ಕುಂತಾಗ ತಂದೆ ತಾಯಿಗಳು ಕೆಳಗಡೆ ನಿಂತ್ಕೊಳ್ಳೋದನ್ನು ನೋಡೋಂಥದ್ದು ಇದೆಯಲ್ಲ, ಅದು ತುಂಬ ಸಂತೋಷ ಕೊಡ್ತಕ್ಕಂಥ ವಿಚಾರ. ಅದು ಚಿತ್ರಮಂದಿರದಲ್ಲಿ ಜನ ನೋಡಿ ಚಪ್ಪಾಳೆ ಹೊಡೆದಾಗ ಇನ್ನೂ ಸಂತೋಷ ಆಗುತ್ತೆ. ಆಮೇಲೆ ಒಬ್ಬರು ನೀವು ಮೊಟ್ಟ ಮೊದಲ ನಿರ್ಮಾಪಕರಾಗಿ ನಮ್ಮ ಮೆಂಬರ್ ಆಗಿದ್ದಾರೆ ವೆಂಕಟೇಶ್, ಇವರಲ್ಲ ನಮ್ಮಲ್ಲಿ ನಿರ್ಮಾಪಕ ಸಂಘ
ನಿವೃತ್ತರು ಇದ್ದಾಗಲೇ ಆಗಿದ್ದೀರಾ ಕ್ರಿಸ್ತಪೂರ್ವದಲ್ಲೇ ನೀವು ಅವ್ರದವ್ರು ನೋಡ್ಕೋಬೇಕು. ಗುಡ್. ಅಲ್ಲ ಏನಂದ್ರೆ ಅಲ್ಲ ನಾವು ವೆಂಕಟೇಶ್ ಹೇಳಿದ್ರು ಪಾಪ ನೀವು ಫೋನಲ್ಲಿ ಮಾತಾಡಿದ್ರಿ ಡೈರೆಕ್ಟ್ ನೀವು ಮಾತಾಡೋದಲ್ಲ. ಒಟ್ಟಲ್ಲಿ ಏನಪ್ಪ ಅಂದರೆ ಒಂದು ಹೊಸ ಪ್ರಯೋಗಾತ್ಮಕವಾದಂಥ ಚಿತ್ರಗಳು ಮತ್ತು ಹೊಸಬರ ಚಿತ್ರಗಳು ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಿಲ್ಪಾ ಶ್ರೀನಿವಾಸಣ್ಣ ಹೇಳ್ದಂಗೆ ಒಂದು ಒಂದು ಉನ್ನತ ಮಟ್ಟದಲ್ಲಿ ಗಳಿಕೆಯಲ್ಲಿ ಎಲ್ಲವೂ ಚೆನ್ನಾಗಿರೋದ್ರಿಂದ ನಿಮ್ಮ ಒಂದು ನೋಡಿದ್ದು ಸುಳ್ಳಾಗಬಹುದು ಚಿತ್ರನೂ ಕೂಡ ಅದೇ ರೀತಿ ನಿಮ್ಗೆ ಆಗಲಿ ಒಳ್ಳೇದಾಗಲಿ, ನೀವು ಹಾಕಿದ ಬಂಡವಾಳಕ್ಕಿಂತ 10ರಷ್ಟು ಹಣ ಬರಲಿ, ಆದರೆ ಪ್ರಾಮಾಣಿಕವಾದಂಥ ಪ್ರಯತ್ನ ಇರಲಿ. ಆಮೇಲೆ ಯಾರು ಬಂದರೂ ಬರ್ತೀನಿ ಅನ್ನೋ ಒಂದು ಭಾವನೆಗಳನ್ನ ಇಟ್ಕೋಬೇಡಿ. ಯಾರು ಬಂದು ನನಗೆ ನನ್ನ ಬಾಳೆ ನಾನು ಬರ್ತೀನಿ ಅನ್ನೋದನ್ನ ಇಟ್ಕೊಳಕ್ಕೆ ಹೋಗ್ಬೇಡಿ. ಈಗ ನೋಡಿ ನೆಕ್ಸ್ಟ್ ಯಾವುದೋ ಒಂದು ತಮಿಳು ಸಿನಿಮಾ ಬರ್ತಾ ಇದೆ, ಆ ಸಂದರ್ಭದಲ್ಲಿ ಯಾವನ ಬೇರೆ ಸಿನಿಮಾಗಳು ಬಂದರೆ ವಾಸಕ್ಕೆ ಆಗ್ಬಿಡ್ತಾರೆ. ಆದರೆ ನಾನು ಹೇಳೋದು ಇವತ್ತಿನ ಕರ್ನಾಟಕದ ಪರಿಸ್ಥಿತಿ ಆ ರೀತಿ ಇದೆ. ಅದರಿಂದ ಸ್ವಲ್ಪ ನೋಡಿಕೊಂಡು ನೀವು ಚಿತ್ರನ ಬಿಡುಗಡೆ ಮಾಡೋದ್ರಲ್ಲಿ ಅರ್ಥವಿರುತ್ತೆ. ಆಮೇಲೆ ನಿಮ್ಮ ಹಣಕ್ಕೂ ಕೂಡ ಒಂದು ಗ್ಯಾರಂಟಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ಹೇಳಿದೆ. ಯಾಕಂದರೆ ಮೊದಲನೇ ಚಿತ್ರ ಅಲ್ಲ, ಅದಕ್ಕೋಸ್ಕರ. ಓಕೆ, ಮುಂದಿನ ಸಿನಿಮಾ ಅಷ್ಟೊತ್ತಿಗೆ ನಿಮಗೆಲ್ಲ ಅನುಭವಗಳಾಗಿರ್ತವೆ. ಅವಾಗ ನೀವೇ ನಮಗೆಲ್ಲವನ್ನು ಹೇಳೋಕ್ಕೆ ಸ್ಟಾರ್ಟ್ ಮಾಡಿರ್ತೀರಿ ಹಂಗಲ್ಲ ಹಿಂಗೆ ಅಂತ. ಒಳ್ಳೇದಾಗಲಿ, ಆಲ್ ದಿ ಬೆಸ್ಟ್. ನೋಡಿದ್ದು ಸುಳ್ಳಾಗಬಹುದು ಚಿತ್ರತಂಡಕ್ಕೆ. ಹಾಗೆಯೇ ಭಾಳಷ್ಟು ಜನಕ್ಕೆ ಹೊಸಬರಿಗೆ ಅವಕಾಶ ಮಾಡಿಕೊಟ್ರು ಅಂತಲೂ ಕೂಡ ಹೇಳಿದ್ರಿ, ಅದು ಕೂಡ ಸಂತೋಷ. DOP ಅವರು ತಮಿಳ್ನಾಡಿಂದ ಬಂದು ಇಲ್ಲಿ ಮೊಟ್ಟ ಮೊದಲ ಬಿಫೋರ್ ಡೆಬ್ಯೂ ಸಿನಿಮಾ ಇನ್ ಕನ್ನಡ. ವಾಟ್ ಅಬೌಟ್ ತಮಿಳ್? ಆನ್ ಪ್ರೋಗ್ರೆಸ್. ರೈಟ್, ಇದೇ ಸಿನಿಮಾನೇ ಅಂತಾರೆ. ಓಕೆ, ಮೊದಲನೇ ಸಿನಿಮಾನೇ ಕನ್ನಡ ಮಾಡಿದ್ದಾರೆ. ಸೊ ಹೀಗಾಗಿ ಅವ್ರನ್ನ ನಾವು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಉಮೇಶ್ ಸರ್. ಇನ್ನು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ನಾನು ಥಿಯೇಟರ್ ಓನರ್ ಆಗಿರೋದ್ರಿಂದ ನಮ್ಮ ಎಲ್ಲ ಮಾಧ್ಯಮದ ಮಿತ್ರರಿಗೆ ಸ್ವಾಗತ ಕೊಡ್ತೀನಿ. ಈಗ ನಾವು ಖುಷಿಯಾಗಿದ್ದೀನಿ, ಯಾಕಂದರೆ ನಮ್ಮ ಚಿತ್ರಮಂದಿರ ತುಂಬಿದ್ರೆ ಎಷ್ಟು ಖುಷಿ ಆಗುತ್ತೋ ಅಷ್ಟೇ ಇವತ್ತು ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಸಭಾಂಗಣ ತುಂಬಿ ತುಳುಕ್ತಾ ಇದೆ, ಬಹುತೇಕ ತುಂಬಿದೆ ಅಲ್ವಾ. ಇದರಲ್ಲಿ ಕೆಲವು ವಿಶೇಷಗಳಿದೆ ಸಿನಿಮಾದಲ್ಲಿ. ನೋಡಿದ್ದು ಸುಳ್ಳಾಗಬಹುದು. ಆ ಟೈಟಲಲ್ಲಿ ಒಂದು ಸಜ್ಜನ ಅಡಗಿದೆ. ಅವ್ರು ಹೇಳೋಕೆ ಅರ್ಥ ಆಗಿರೋ ಗೊತ್ತಿಲ್ಲ, ನನಗೆ ಅರ್ಥ ಆಗಿದೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಮೊದಲನೇದಾಗಿ ನಮ್ಮ ಮಾಧ್ಯಮದ ಮಿತ್ರರು ಸ್ವಾಗತ ಬಯಸ್ತಾ, ನಮ್ಮ ARK ಬ್ಯಾನರ್ ಲಾಂಛನದಲ್ಲಿ ನೋಡಿದ್ದು ನೋಡಿದ್ದು ಸುಳ್ಳಾಗಬಹುದು ಟೈಟಲ್. ಅದರಲ್ಲಿ ಸತ್ಯ ಇದೆ ಸರ್. ಏನಂದರೆ ಕೆಲವು ಗಾದೆಗಳೆಲ್ಲ ನಾವು ಕೇಳಿಸ್ಕೊಳ್ತಾ ಇರ್ತೀವಿ ಸರ್. ನಾನು ನೋಡಿರ್ತೀನಿ, ಅದೇ ನೋಡಿರೋದನ್ನು ನಾನು ಸತ್ಯನ ಬಯಲು ಮಾಡೋಕ್ಕೆ ಹೋದಾಗ ವಾದ ವಿವಾದಗಳು ಸೃಷ್ಟಿಯಾದಾಗ ಅದು ಸುಳ್ಳಾಗಲೂ ಹೋಗ್ಬೋದು. ಅದು ಸತ್ಯನ ನಾನು ನೋಡಿರ್ತೀನಿ, ಅದನ್ನೇ ನಾನು ವಾದ ಮಾಡಿದರೆ ಆಗಲ್ಲ. ಅಲ್ಲಿ ಏನು ಕೂತಿರ್ತಾರಲ್ಲ ಅವರೆಲ್ಲ ಅದನ್ನೇ ಸತ್ಯನೂ ಮಾಡಿಬಿಡ್ತಾರೆ. ಯಾವುದು ಸರಿ ಅಲ್ಲ ಅನ್ನೋದು ಅಲ್ಲ, ನಾನು ವಿಶ್ಲೇಷಣೆ ಮಾಡಲ್ಲ. ಅದನ್ನು 10 ಜನಕ್ಕೆ ವಾದ ವಿವಾದಕ್ಕೆ ಸೇರಿದಾಗ ಅದು ನಿಜವಾಗಲೂ ಅದು ಆಗತ್ತೆ. ಅದು ಬಿಡಿ. ಒಂದು ಎರಡನೇದು ARK ಮೀಡಿಯಾದವರು ಬ್ಯಾನರಲ್ಲಿ ಅಡಿಯಲ್ಲಿ ಮಾಡಿದಾರಲ್ಲ, ಆರ್ಸ್ ಸಿಂಬಲ್ ತೋರಿಸಿದ್ದಾರೆ ಸರ್. ನನ್ನ ಪ್ರಕಾರ ಆರ್ಸ್ ಕುದುರೆ ವಿಜಯಕ್ಕೆ ಸಂಕೇತ, ವಿಜಯಕ್ಕೆ ಸಂಕೇತ ಸರ್. ಅದರಿಂದ ಅವರು ಬ್ಯಾನರ್ ಮುಂದೆ ಒರೀಲಿ, ದೊಡ್ಡ ಮಟ್ಟದಲ್ಲಿ ಸಿನಿಮಾಗಳು ಮಾಡಲಿ. ಹೊಸದಾಗಿ ನಾಯಕ ನಟನಲ್ಲದೇನೆ ನಿರ್ಮಾಪಕನೂ ಆಗಿದ್ದಾನೆ. ಅವರು ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ, ಬಹುತೇಕ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಸರ್. ಅವರು ಏನು ಅದರಲ್ಲಿ ಅಭಿನಯ ಮಾಡಿದಾರಲ್ಲ, ಎಲ್ಲ ನಾಯಕ ನಟರಿಗೂ ನಟಿಯರಿಗೂ ನಟಿ ಮನೆಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್. ಆ ಸಿನಿಮಾ ಇವತ್ತು ಒಳ್ಳೆಯ ದಿನ ಸರ್ ನನ್ನ ಪಾಲಿಗೆ. ಏನು ಹೇಳಿ, ಗಣೇಶ ಚತುರ್ದಶಿ. ಕೆಲವರು ಉಪವಾಸನೇ ಇದ್ದಾರೆ ಇಲ್ಲಿ. ಸಂಕಷ್ಟಿ ಗಣೇಶ ಸಂಕಷ್ಟಿ. ಸಾರಿ ಸರ್, ಏನಾದ್ರು ಸರ್ ತಪ್ಪುಗಳಿದ್ರೆ ತಿದ್ಕೊಳ್ಳಿ. ನೀವೇ ನಮ್ಮ ಮಿತ್ರರು. 354ನೇ ನಮ್ಮ ರಾಯರ ಆರಾಧ್ಯ ನಡೀತಾರೆ. ಒಳ್ಳೆ ದಿನ ಸರ್ ಇವತ್ತು. ಈ ಅಲ್ಲ, ಇಂಥ ದಿನದಲ್ಲಿ ಇಂಥ ದೇಶದಲ್ಲಿ ನಮ್ಮ ನೋಡಿದ್ದು ಸುಳ್ಳಾಗಬಹುದಂತ ಇದೆಯಲ್ಲ, ಅದು ಲಾಂಛನ ಆಗ್ತಾ ಇದೆ. ಲೀಗಲ್ ರೈಟ್ಸ್ ಪಬ್ಲಿಸಿಟಿ ಮುಖ್ಯವಾಗಿದೆ ಸರ್. ಇವತ್ತು ಪಬ್ಲಿಸಿಟಿ ಮಾಡಲೇಬೇಕು. ಯಾವ್ದು ಕಾರಣ, ನಾವು ಏನಾರ ಒಂದು ಪ್ರಾಡಕ್ಟಿಗೆ ಇಷ್ಟಂತ ಅಮೌಂಟ್ ಇಟ್ಟರೆ ಪಬ್ಲಿಸಿಟಿಗಂತಾನೆ ಒಂದು ಅಷ್ಟು ಇಟ್ಕೋಬೇಕಾಗತ್ತೆ ಸರ್ ಇವತ್ತಿನ ದಿನ.
ಇಂಪಾರ್ಟೆಂಟ್ ಬೇಕಾಗಿದೆ ಸರ್. ಆಮೇಲೆ ನಮ್ಮ ಮಿತ್ರರು ಸೀನಿಯರ್ ಮೋಸ್ಟ್ ಜರ್ನಲಿಸ್ಟ್ ಸರ್ ವಾಸು ಸರ್ ಒಂದು ಕೇಳಿದ್ರು, ಕನ್ನಡ ಸಿನಿಮಾನ ಯಾಕೆ ನೋಡಬೇಕು ಅಲ್ಲ ಸರ್? ದಯವಿಟ್ಟು ನಮ್ಗೊಂದು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಕನ್ನಡ ಸಿನಿಮಾ ನೋಡ್ಲೇಬೇಕು ಸರ್. ನೀವೆಲ್ಲ ನೋಡಿದ್ರೆ ನಮ್ಮ ಇಂಡಸ್ಟ್ರಿ ಉಳಿಯುತ್ತೆ. ನೀವೇನಾರ ಸರ್ ಪ್ಲೀಸ್ ಬಿಟ್ರೆ ಈ ಸಿನಿಮಾ ಸರ್ ನಾನು ಎಲ್ಲ ಸಿನಿಮಾ ನೋಡಿ ಅಂತ ಇದ್ದೀನಿ. ಆಮೇಲೆ ಸರ್ ಇನ್ನೊಂದು ಪಾಪ್ಯುಲರ್ ಆಗೋಗ್ಬಿಟ್ಟಿದ್ದಾರೆ ಆರ್ಟಿಸ್ಟ್, ಆಗ್ತಾ ಇದೆ. ಪಾಪ್ಯುಲರ್ ಆಗಿದ್ದಾರೆ. ಅದೆಲ್ಲ ನೀವು ನೋಡಿರೋದಂದ್ರೆ ಅವ್ರು ಪಾಪ್ಯುಲರ್ ಆಗಿರೋದು. ಅವ್ರು ಇವತ್ತು ಹೀರೋಯಿಸಮ್ ತೋರಿಸ್ತಾ ಇದಾರಲ್ಲ, ಅವರೆಲ್ಲ ಯಾರಿಂದ ಹೋಗಿರೋದು? ಒಬ್ಬ ಬ್ಯಾನರು ಕಟ್ಔಟ್ ಹಾಕಿ ಬಂದು ಟಿಕೆಟ್ ತಗೊಳ್ತಾನಲ್ಲ, ಅವನಿಂದ ಹೀರೋಯಿಸಮ್ ತೋರಿಸ್ತಾ ಇರೋದು. ಇವತ್ತು ಪ್ಯಾನ್ ಇಂಡಿಯಾ ಅಂತ ಮಾಡ್ಕೊಂಡ್ಬಿಟ್ಟು 7 ವರ್ಷಕ್ಕೆ 8 ವರ್ಷಕ್ಕಾದ್ರೆ ಸಿನಿಮಾ ಇಂಡಸ್ಟ್ರಿ ಇರಲಿಲ್ಲ ಸರ್. ನಾವು ಸಿನಿಮಾ ಒಂದು ಮಾಡಿದಾಗ ಬಂಡವಾಳ ಎಲ್ಲಿ ಹೂಡ್ತಾ ಇದ್ರು ಅಲ್ಲಿ ರಿಟರ್ನ್ ತಗೋಬೇಕಾರೆ ನಮ್ಮ ಚಿತ್ರಮಂದಿರಗಳು ಮುಖ್ಯವಾಗಿರುತ್ತೆ. ಚಿತ್ರಮಂದಿರಗಳೇ ಮುಚ್ಕೊಂಡು ಹೋಗ್ತಾ ಇದ್ರೆ ನೀವು ಸಿನಿಮಾಗಳು ಮಾಡಿಕೊಂಡು ಏನು ಬಾಕ್ಸಲ್ಲಿ ಇಟ್ಕೊಳ್ತೀರಾ? ಎಲ್ಲಿ ಇಟ್ಕೊಳ್ತೀರಿ ಸರ್? OTT ನಿಮ್ಗೆ ದುಡ್ಡು ಹಣ ಕಲಿಸಲ್ಲ. ಯಾರು OTT ನೋಡ್ಬಿಟ್ಟು ನಿಮ್ಮನ್ನ ಹೀರೋಯಿಸಮ್ ತೋರಿಸಲ್ಲ. ಯಾವತ್ತು ಒಬ್ಬ ಬ್ಯಾನರ್ ಕಟ್ಟಿ ಕಟೌಟ್ ಕಟ್ತಾನೆ ಅವ್ನು ನಿಜವಾದ ಫ್ಯಾನ್ ನಿಮಗೆ. ಅವರಿಂದ ನೀವು ನಿಂತ್ಕೊಂಡಿದ್ದೀರಿ, ಅವರಿಂದ ನೀವು ಹೀರೋಗಳಾಗಿದ್ದೀರಿ. ಇವತ್ತು 7 ವರ್ಷಕ್ಕೆ 8 ವರ್ಷಕ್ಕೆ ಸಿನಿಮಾ ಮಾಡ್ತಾ ಇದ್ದೀರಾ. ಎಷ್ಟು ಸರಿ ಸರ್? ನಮ್ಮ ಹೊಸಬರು ಬೆಳೀಲಿ ಸರ್. ಅವ್ರನ್ನೆಲ್ಲ ಬೆಳೆಸಬೇಕಾದ್ರೆ ನೀವೆಲ್ಲ ಸಿನಿಮಾಗಳು ನೋಡ್ಬೇಕು. ಸಿನಿಮಾ ಯಾರು ನೋಡಲ್ಲ. ನಿಮ್ದು ಕೇಳ್ತೀನಿ ಸರ್ ಪ್ಲೀಸ್, ನಂದು ಹೇಳ್ಬಿಡಿ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರಗಳಲ್ಲೇ ನೋಡಿ. ಪದೇ ಪದೇ ನಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಅಧ್ಯಕ್ಷರೇ, ಇವ್ರು ಹೇಳಿದ್ದು ಈ ಸಿನಿಮಾ ಯಾಕೆ ನೋಡ್ಬೇಕು? ಈ ಸಿನಿಮಾ ಯಾವುದೇ ವಿಶೇಷ ಇರಲಿ, ಯಾವುದೇ ವಿಷಯ ಇರಲಿ, ಎಂಟರ್ಟೈನ್ಮೆಂಟ್ ಅಷ್ಟೇ ಮುಖ್ಯ ಸರ್. ನಾವು ಉಲ್ಲಾಸವಾಗಿದ್ರೆ ಅಟ್ಲೀಸ್ಟ್ ಈ ಮೈಂಡಲ್ಲಿ ಇರ್ತದಲ್ಲ, ಅವ್ನಿಗೆ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅಲ್ಲಿ ಹೋಗ್ಬೇಕು, ಇಲ್ಲಿ ಹೋಗ್ಬೇಕು, ಅವ್ನು ತುಳಿಬೇಕು, ಇವೆಲ್ಲ ಹೋಗ್ತವೆ. ಎಷ್ಟು ಅವರು 3 hours ಸಿನಿಮಾ ನೋಡಿದಷ್ಟು ಟೈಮು ನಿಮಗೆ ಯಾವುದೇ ಗಮನ ಸೆಳೆಯಲ್ಲ. ಅದ್ರ ಮೇಲೇನೆ ಇರ್ತೀವಿ, ಆರೋಗ್ಯಕರವಾಗಿರ್ತೀವಿ. ನೀವು ಎಂಟರ್ಟೈನ್ಮೆಂಟ್ಗೆ ಪ್ರೋತ್ಸಾಹ ಕೊಡಿ, ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಿ. ಇನ್ನೂ ಒಂದು 5 ದಿನ ಸಿನಿಮಾ ಮಂತ್ರಿಗಳು ಇರಲಿ. ಈಗಾಗಲೇ 2000ದಿಂದ 400 ಥಿಯೇಟರ್ಗೆ ಬಂದಿದೆ ಸರ್. ಎಲ್ಲ ನೀವೆಲ್ಲ ನಿಮ್ಮ ಮುಖಾಂತರ ನಾನು ಬೇಡ್ಕೊಳ್ತಾ ಇದ್ದೀನಿ, ಕನ್ನಡದ ಜನತೆ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗಳಲ್ಲೇ ನೋಡಿ. ಅದೇ ಪದೇ ಕೇಳ್ತಾ ಇದ್ದೀನಿ ಸರ್. ನಿಮ್ದೇ ಥಿಯೇಟರ್ ಇದೆ ಅಲ್ಲ ಸರ್? ನೀವು ಈ ವರ್ಷ ಎಷ್ಟು ಪಿಕ್ಚರ್ ನೋಡ್ತೀರಿ ಸರ್? ಯಾವುದು ಸರ್? ಖಂಡಿತ ನೋಡ್ತೀನಿ ಸರ್. ಎಲ್ಲ ಬಹುತೇಕ ಪಿಕ್ಚರ್ಗಳು ನೋಡ್ತೀನಿ ಸರ್. ಸಮಯ ಸರ್ ಏನಿದೆ ಸರ್, ಈಗ ಸಿನಿಮಾ ನೋಡಿ ಯಾಕೆ ನೋಡ್ಬೇಕಂತೀರಿ ಸರ್? ಸಿನಿಮಾ ಹೋಗ್ತಾ ಇದೆ ಅಂದ್ರೆ ಯಾವ ರೀತಿ ಹೋಗ್ತಾ ಇದೆ? ಯಾವುದೇ ಟಾಪ್ ಹೀರೋ ಇಲ್ಲ, ಟಾಪ್ ಡೈರೆಕ್ಟರ್ಗಳಿಲ್ಲ, ಟಾಪ್ ಲೊಕೇಶನ್ ಇಲ್ಲ, ಟಾಪ್ ಕಾಸ್ಟ್ಯೂಮ್ ಇಲ್ಲ. ಏನ್ ಸರ್ ಸಿನಿಮಾ ಹೋಗ್ತಾ ಇದೆ? ಹಿಸ್ಟ್ರಿ ಕ್ರಿಯೇಟ್ ಮಾಡಿದೆ ಸರ್, ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾ ಇದೆ ಸರ್. ನಾನು 25 ವರ್ಷ ಸಿನಿಮಾ ಓನರ್ ಆಗಿ 40 ವರ್ಷ ಸಿನಿಮಾ ಇಂಡಸ್ಟ್ರಿಗೆ ಬಂದಿದೆ ಸರ್. ಇವತ್ತು ಹಿಸ್ಟ್ರಿ ಕ್ರಿಯೇಟ್ ಆಗಿದೆ, ಕೋಟಿಗಟ್ಟಲೆ ಕಲೆಕ್ಷನ್ಸ್ ಆಗಿದೆ. ಒಂದು ಕಡೆ ಆದರೆ ಈ ಸೂಪ್ರಮ್ ಶೋ ಇದೆಯಲ್ಲ ಸರ್, 12 ದಿನಗಳು ಸತತವಾಗಿ ಆನ್ಲೈನ್ ಬುಕಿಂಗ್ ಅಲ್ಲಿ ಫುಲ್ ಆಗಿದೆ ಸರ್ ನಮ್ಮ ಥಿಯೇಟರ್. ಈಗ 15ನೇ ಹೇಳ್ಕೊಳ್ತೀನಿ, ಈಗ 15ನೇ ತಾರೀಕು ಎಲ್ಲ ಬಿಟ್ಕೊಟ್ಬಿಡ್ತೀರಾ ಥಿಯೇಟರ್ಗಳು? ಏನ್ ಸರ್? ಈಗ 15ನೇ ತಾರೀಕು 2 ಸಿನಿಮಾ ಬರ್ತಾ ಇದೆ. ಒಂದು ಥಿಯೇಟರ್ ಡಿಸ್ಟರ್ಬ್ ಮಾಡಲ್ಲ ಅಂತ ಹೇಳಿ ಕೇಳಿ. ಫುಲ್ ಆಗ್ತಾ ಇದ್ರೆ ಯಾವುದೇ ಕಾರಣಕ್ಕೆ ತೆಗಿಯಲ್ಲ, ಯಾವ ಕೂಲಿ ಎಲ್ಲ ಯಾವ ಬರ್ಲಿ, ಈ ಮಾತು ಯಾವ ಸಿನಿಮಾ ತೆಗಿಯಲ್ಲ ಸರ್. ಅಲ್ಲ ಈ ಮಾತಲ್ಲ ನಡೀತಿರೋದು, ಪ್ರಾಧಾನ್ಯತೆ ಕೊಟ್ಟೇ ಕೊಡ್ತೀವಿ. ದಯವಿಟ್ಟು ನಡೆಸ್ಕೊಡಿ ಆ ಕನ್ನಡ ಸಿನಿಮಾಗೆ. ಏನ್ ಸರ್ ಹೇಳ್ತೀರಾ? ಅಲ್ಲ, ಈ 2 ದೊಡ್ಡ ಸಿನಿಮಾಗಳು ಬರ್ತಾ ಇದೆ. ಯಾವುದೇ ಬರ್ಲಿ ಕಲೆಕ್ಷನ್ ಇರೋದು ಯಾವುದೇ ಇದಕ್ಕೆ ತೆಗೆಯೋದಿಲ್ಲ. ವೆರಿ ಗುಡ್, ಖಂಡಿತ ತೆಗೆಯೋದಿಲ್ಲ. ವೆರಿ ಗುಡ್, ಐ ಅಪ್ರಿಷಿಯೇಟ್ ಯು. ನನಗೆ ಇನ್ನೊಂದು ಬೇಜಾರಾಗಿರೋ ವಿಚಾರ ಇದೆ, ಅದೇ ಇಲ್ಲೇ ಕೇಳ್ಬಿಡೋಣ ಅಂತಿದ್ದೀನಿ. ಕೇಳಿ ಸರ್, ಅಧಿಕಾರ ಇದೆ, ಕೇಳ್ಬೋದು. ನಾನೊಂದು ಪ್ರೆಸ್ ಮೀಟ್ ಹೋಗಿದೆ MMB ಏನ್ ಬೇಕಾದ್ರೆ ಕೇಳ್ಬೋದು. ನಾನೊಂದು ಪ್ರೆಸ್ ಮೀಟ್ ಹೋಗಿದ್ದೆ MMB ಲೆಗಸಿದಲ್ಲಿ. ಅಲ್ಲಿ ಒಬ್ಬರು ಕನ್ನಡ ರಕ್ಷಣಾ ವೇದಿಕೆಯವರು ನಿಮಗೆ ಬಹಳ ಕೆಟ್ಟದಾಗಿ ಮಾತಾಡಿ ಸರ್. ಅವ್ರು ಅನ್ಗಿದಾಗದು ಅವ್ರಿಗೆ ಯಾರು ನಾನು ಅಡ್ಡಿಪಡಿಸೋಕ್ಕಾಗಲ್ಲ ಸರ್. ನನ್ನ ಬಗ್ಗೆನೂ ಮಾತಾಡ್ತಾರೆ, ರಾಷ್ಟ್ರದ CM ಬಗ್ಗೆ ಮಾತಾಡ್ತಾರೆ, PM ಬಗ್ಗೆ ಮಾತಾಡ್ತಾರೆ ಸರ್. ಪರ ವಿರೋಧ ಇದ್ದೇ ಇದೆ, ಯಾರಿಗೂ ಬೇಕಾದ್ರೆ ಅಧಿಕಾರ ಇದೆ. ನಾನು ಅವ್ರನ್ನ
ನಿಮ್ಮ ಅನಿಸಿಕೆನ ನಾನು ಕಡಿಮೆ ಮಾಡೋಕೆ ನಾನು ಯಾರಲ್ಲ. ನೀವು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೀರಾ ರೀ. ಸರ್, ಇಲ್ಲಿ ನಿಮಗೆ ಕನ್ನಡ ಬರಲ್ಲ ಅಂತ ಸರ್, ಹೇಳ್ತಾರೆ. ಯಾರು ನಮ್ಮ ಅವ್ರು ಪೂರ್ವಿಕರು ಹೇಳಿದವರು. ಸರ್, ನಮ್ಮ ಪೂರ್ವಿಕರಿಗೆ ಇಲ್ಲಿ ಇಟ್ಟಿರೋದು, ನಮ್ಮ ತಾಯಿ ಇಲ್ಲಿ ಹುಟ್ಟಿರೋದು. ಗಾಂಧಿ ಬಜಾರ್ 11 ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದಕ್ಕೆ ಯಾಕೆ ಪ್ರತಿಕ್ರಿಯೆ ಅವಾಗಲೇ ಕೊಡ್ಲಿಲ್ಲ ನೀವು? ಪ್ರೀತಮ್ ಬಾರ್ ಅದೇ ಬಿಲ್ಡಿಂಗ್ ಇವತ್ತಿಗೂ ಇದೆ. 80 150 ಏನೋ ಜಾಗ ಇದೆ. ಪ್ರೀತಮ್ ಬಾರ್ ಇದೆ ರೀ ಬಿಲ್ಡಿಂಗ್ ಅಲ್ಲಿ. ಅದು ಮಾಡ್ಲಿ ಬಿಡ್ರಿ.